ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಸಿಂಪಲ್ ಆಗಿ ಬದನೆಕಾಯಿ ತವಾ ಫ್ರೈ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಅರ್ಧ ಕೆಜಿ ಬದನೆಕಾಯಿದು ಒಂದು ಬದನೆಕಾಯಿ ತೊಗೊಂಡಿದ್ದೆ, ಉದ್ದ ಬರುತ್ತಲ್ವ ಆ ಬದನೆಕಾಯಿನ. ಅದನ್ನ ನಾನು ರೌಂಡ್ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಕಟ್ ಮಾಡ್ಕೋಬೇಡಿ, ತುಂಬ ದಪ್ಪದಾಗೂ ಕಟ್ ಮಾಡ್ಕೋಬೇಡಿ, ಮೀಡಿಯಮ್ ಆಗಿಯೇ ಕಟ್ ಮಾಡ್ಕೊಳ್ಳಿ. ಬೇಯೋದಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಕೂಡ ಬರುತ್ತೆ. ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ಅದಕ್ಕೆ ಸ್ಪೈಸಸ್ನ ರೆಡಿ ಮಾಡ್ಕೊಳ್ಳೋಣ. ನಾನೊಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲ ಮೈದಾ ಕೂಡ ಹಾಕ್ಕೋಬೋದು. ಅವೆರಡರಲ್ಲಿ ಯಾವುದನ್ನು ಹಾಕ್ಕೊಂಡ್ರೂ ಆಗುತ್ತೆ. ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ನೇ ಹಾಕ್ಕೊಳ್ಳಿ. ಈಗ ಡ್ರೈ ಪೌಡ್ರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಎಲ್ಲ ಪೌಡ್ರೂ ಜೊತೆಯಲ್ಲೇ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಇದನ್ನು ನೀರೇನು ಹಾಕಿ ಕಲಸೋದಿಲ್ಲ ಅಲ್ವಾ, ಹಾಗಾಗಿ ಡ್ರೈ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ, ಎಲ್ಲ ಪೌಡ್ರೂ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಈಗ ನಾನು ಡ್ರೈ ಪೌಡ್ರಿಗೆ ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿನ ಒಂದೊಂದೇ ಪೀಸ್ನ ತೊಗೊಂಡು ಅದರಲ್ಲಿ ಹತ್ಕೊಂಡು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಪೌಡ್ರನ್ನ ಮೇಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೋಟಿಂಗ್ನ ಮಾಡ್ಕೋತಿದ್ದೀನಿ. ಕೋಟಿಂಗ್ನ ಮಾಡಿಕೊಂಡು ನಾನು ಒಂದೊಂದೇ ಪೀಸ್ನ ಒಂದು ತಟ್ಟೆನಲ್ಲಿ ಇಟ್ಕೋತಿದ್ದೀನಿ. ಎಲ್ಲ ಪೀಸಿಗೂ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಕೋಟಿಂಗ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಆದಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮಧ್ಯೆ ಗ್ಯಾಪ್ ಇತ್ತಂತ ಹೇಳಿದ್ರೆ ಅಲ್ಲಿ ಟೇಸ್ಟ್ ಕೂಡ ಇರಲ್ಲ, ಮತ್ತು ಅಲ್ಲಿ ಸ್ಪೈಸಸ್ ಇರಲ್ಲ ಅಲ್ವಾ, ಅದು ಟೇಸ್ಟ್ ಡಿಫ್ರೆಂಟಾಗಿ ಬಂದುಬಿಡುತ್ತೆ. ಇವಾಗ ನಾನು ಎಲ್ಲ ಪೀಸನ್ನು ಹಾಗೆ ಹತ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋತಿದ್ದೀನಿ. ಮತ್ತು ಒಂದ್ರ ಮೇಲೆ ಒಂದನ್ನ ಪೀಸ್ನ ಇಟ್ಟೋದಕ್ಕೆ ಹೋಗಬೇಡಿ, ಸಪ್ರೇಟಾಗಿಯೇ ಇಟ್ಕೋಬೇಕು. ಒಂದ್ರ ಮೇಲೆ ಒಂದನ್ನು ಇಟ್ಟಿದ್ರೆ ಅದು ಒಂದ್ರದ್ದು ಕೋಟಿಂಗ್ ಇನ್ನೊಂದಕ್ಕೆ ಅಂಟ್ಕೊಂಡಂಗಾಗಿ ಅದನ್ನ ಫ್ರೈ ಮಾಡೋದಕ್ಕೆ ತೆಗಿತೀವಲ್ವ, ಆವಾಗ ಕೋಟಿಂಗ್ ಬಿಟ್ಕೊಬಿಡುತ್ತೆ, ಆವಾಗ ಮತ್ತೆ ಕೋಟಿಂಗ್ ಮಾಡೋದಕ್ಕೆ ಆಗಲ್ಲ ಅದು. ಅದಕ್ಕೇ ನಾವು ಕೋಟಿಂಗ್ ಮಾಡ್ಕೊಂಡಾಗ್ಲೇ ಒಂದೊಂದೇ ಪೀಸನ್ನು ಸಪ್ರೇಟಾಗಿ ಇಟ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ನಾವು ರೈಸು, ತಿಳಿಸಾರು ಜೊತೆಗೆ ಸೈಡ್ ಡಿಶಾಗಿ ಕೂಡ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿನ ಇಷ್ಟಪಟ್ಟು ತಿನ್ನಲ್ಲ ಅಂತ ಹೇಳೋರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಪೀಸಸ್ಗೆ ಡ್ರೈ ಪೌಡ್ರೆಲ್ಲ ಇದು ಕೋಟಿಂಗ್ನ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಏನಕ್ಕಂತಂದರೆ ಇದಕ್ಕೆ ನಾವು ನೀರೇನು ಹಾಕಿ ಕಲಸಿರಲ್ಲ ಅಲ್ವಾ, ಬದನೆಕಾಯಿನಲ್ಲಿರೋ ನೀರಿನ ಅಂಶನೇ ಬಿಟ್ಕೊಂಡು ಆ ಕೋಟಿಂಗ್ ಅದಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. 10 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಇವಾಗ ನಾನು 10 ನಿಮಿಷ ಬಿಟ್ಟು ಫ್ರೈ ಮಾಡ್ಕೋತಿದ್ದೀನಿ. ಬನ್ನಿ ಫ್ರೈ ಮಾಡೋದು ಹೇಗಂತ ನೋಡೋಣ. ನಾನೊಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಆಯಲ್ನ ಹಾಕ್ಕೊಂಡಿದ್ದೀನಿ. ಇದು ತವಾ ಫ್ರೈ ಆಗಿರೋದ್ರಿಂದ ತವಾ ಅಥವಾ ಪ್ಯಾನಲ್ಲೇ ಫ್ರೈ ಮಾಡ್ಕೋಬೇಕು. ಬಜ್ಜಿ ಬೇಯಿಸೋ ಥರ ಎಣ್ಣೆನಲ್ಲೆಲ್ಲ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ನಾನಿವಾಗ ಒಂದು ತವಕ್ಕೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾನು ಒಂದೊಂದೇ ಪೀಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋಗಿರೋ ಥರ ಆಗುತ್ತೆ, ಬದನೆಕಾಯಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ, ಮತ್ತು ಅದು ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಬೆಂದಿರೋದಿಲ್ಲ ಅಲ್ವ, ತಿನ್ನೋದಕ್ಕೂ ಆಗಲ್ಲ, ಹಸಿ ಥರ ಸ್ಮೆಲ್ ಬಂದುಬಿಡುತ್ತೆ. 2 ಸೈಡು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದೊಂದು ಸೈಡ್ 2 ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ, ಬದನೆಕಾಯಿ ಬೇಗನೆ ಫ್ರೈ ಆಗುತ್ತೆ ಅಲ್ವಾ, ಹಾಗಾಗಿ 2 ಸೈಡೂ ಮಡ್ಚಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾರ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಹಾಕ್ಬೇಕಂತ ಅನ್ನೋ ಟೈಮಲ್ಲಿ ಈ ಥರ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು, ತುಂಬ ಟೈಮ್ ಏನು ಹಿಡಿಯಲ್ಲ. ನಾನೀಗ ಬೇಯಿಸ್ಕೊಂಡಿರೋ ಅಂಥದ್ದು ಬದನೆಕಾಯಿ ಪೀಸಸ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೋತಿದ್ದೀನಿ. ಒಂದೊಂದೇ ಪೀಸನ್ನೇ ಹಾಕ್ಕೋಬೇಕು, ಒಂದ್ರ ಮೇಲೆ ಒಂದು ಇಡಬಾರ್ದು, ಅದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗೋವರೆಗೂ ಅಂಟ್ಕೊಳ್ಳೋ ಥರ ಆಗಿಬಿಡುತ್ತೆ. ಸಿಂಗಲ್ ಪೀಸಸ್ನ ಇಟ್ಟಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗೇ ಇರುತ್ತೆ. ಮತ್ತು ನಾನು ಉಳಿದಿರೋ ಪೀಸನ್ನು ಹಾಗೇ ಒಂದು ತವಾನ ಇಟ್ಕೊಂಡಿದ್ನಲ್ವ, ಅದಕ್ಕೇ ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದೊಂದೇ ಪೀಸನ್ನು ಹಾಕ್ಕೊಂಡು 2 ಕಡೆನೂ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡಿ ಇಡೋದಕ್ಕೆಲ್ಲ ಆಗಲ್ಲ, ಇನ್ಸ್ಟಂಟಾಗಿ ಅವಾಗಿಗೆ ಮಾಡ್ಕೋಬೇಕು. ಸ್ಟೋರ್ ಮಾಡಿ ಇಡೋಕ್ಕೆ ಹೋದರೆ ಅದು ಸಾಫ್ಟಾಗಿ ಆಗಿಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ನೈಟು ಡಿನ್ನರಿಗೆ ಸೈಡ್ ಡಿಶ್ ಆಗಿ ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಇನ್ಸ್ಟಂಟಾಗಿ ಒಂದು 5 ನಿಮಿಷದಲ್ಲಿ ಈ ಥರ ಮಾಡ್ಕೊಬಿಡ್ಬೋದು, ಬೇಗನೆ ಆಗುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಮನೆಯಲ್ಲೇ ಇರೋವಂಥ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ಅಂಥದ್ದು.
ಇದನ್ನು ನಾವು ರೈಸ್ ಐಟಮ್ ಮಾಡ್ಕೊಳ್ತೀವಲ್ವ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಈ ಚಿತ್ರಾನ್ನ, ಪುಳಿಯೋಗರೆ, ಟೊಮೊಟೊ ರೈಸು, ವಾಂಗಿಬಾತು ಅದಕ್ಕೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನೀವು ಬಾಳೆಕಾಯಿನಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀರೋ ಅದೇ ರೀತಿಯೇ ಅದೇ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಬಾಳೆಕಾಯಿನಲ್ಲಿ ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿನಾದ್ರೂ ಟ್ರೈ ಮಾಡ್ಬೋದು. ಇವಾಗ ನಾನು ಎರಡು ಸೈಡು ಬೇಯಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೆಂದಿರುತ್ತೆ. ನಾನು ಬೇಯಿಸ್ಕೊಂಡಿರೋದೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಪೀಸಸ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಮೀಡಿಯಮ್ ಸೈಜ್ ಮೇಲೆ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದು ಬೆಂದ ಮೇಲೆ ತುಂಬಾ ತೆಳ್ಳಗಾಗ್ಬಿಡುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ ನಿಮಗೆ, ನೀವು ಕೂಡ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್